ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ ಬೆಳಿಗ್ಗೆ 9:30 ಆಗ್ತಾ ಇದೆ. ವ್ಲಾಗ್ನ ಶುರು ಮಾಡಿದೆ. ಆ್ಯಕ್ಚುಲಿ ನಾನು ಎದ್ದಿದ್ದು 8 ಗಂಟೆಗೆ. ಎದ್ಬಿಟ್ಟು ಸ್ವಲ್ಪ ಕಿಚನಲ್ಲೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟೆ, ಬ್ರೇಕ್ಫಾಸ್ಟ್ಗೆಲ್ಲ ಮಾಡಿ ಆಮೇಲೆ ಇವಾಗ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ. ಮಕ್ಕಳನ್ನ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗನೆ ಎಬ್ಸಿದ್ದೀನಿ. ಸಂಡೇ ಆದರೆ 9:30 10 ಗಂಟೆವರೆಗೂ ಮಲ್ಕೊಂಡಿರ್ತಾರೆ. ನಂದು ಸ್ವಲ್ಪ ಡೀಟೇಲ್ ಕ್ಲೀನಿಂಗ್ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಮಾಡೋದಕ್ಕೆ ಬೇಗನೆ ಎಬ್ಸಿಬಿಟ್ಟೆ ಅವ್ರಿಗೆ. ಆ್ಯಕ್ಚುಲಿ ಬೆಡ್ರೂಮ್ಗಳಲ್ಲಿರೋ ಫ್ಯಾನ್ಸ್ ಮೇಲೆ ಸ್ವಲ್ಪ ಡಸ್ಟು ಕೂತಿತ್ತು, ಅದನ್ನು ಕ್ಲೀನ್ ಮಾಡಬೇಕಂತಲೇ ಎಲ್ಲರನ್ನೂ ಬೇಗ ಎಬ್ಸಿದೆ. ಅದನ್ನು ಇವಾಗ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಬೆಡ್ಶೀಟ್ಸು ವಾರಕ್ಕೊಂದು ಸಲ ನಾನು ಚೇಂಜ್ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ಮಕ್ಕಳು ತುಂಬ ಗಲೀಜು ಮಾಡಿಬಿಡ್ತಾರಲ್ಲ. ಒಂದೊಂದು ಸಲ ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ಬೀಳಿಸ್ಬಿಡ್ತಾರೆ, ಇಲ್ಲಾಂದರೆ ಇದ್ರ ಮೇಲೆ ಡ್ಯಾನ್ಸ್ ಆಡೋದು, ಫೈಟ್ ಆಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆವಾಗ ಗಲೀಜಾದರೆ ಚೇಂಜ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ವಾರಕ್ಕೊಂದು ಸಲ ಪಕ್ಕ ನಾನು ಕ್ಲೀನಾಗಿ ನೀಟಾಗಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಒಗೆಯೋದಕ್ಕಾಗ್ಬಿಡ್ತೀನಿ. ನಾನು ಹೇಳ್ದಂಗೆ ಬೆಳಗ್ಗೆ 8 ಗಂಟೆಯಿಂದನೇ ನಂದೆಲ್ಲ ಕೆಲಸ ಶುರು ಆಗಿಬಿಟ್ಟಿತ್ತು. ಫಸ್ಟು ನಾನು ಫ್ರಿಜ್ಜನ್ನೇ ಡೀಟೇಲ್ ಕ್ಲೀನಿಂಗ್ ಮಾಡಿದ್ದು. ಎಲ್ಲ ಫ್ರಿಜ್ಜಲ್ಲಿರೋ ಸಾಮಾನೆಲ್ಲ ತೆಗೆದುಬಿಟ್ಟು ಆಚೆ ಇಟ್ಟು ಎಲ್ಲ ಕಂಪಾರ್ಟ್ಮೆಂಟ್ಸ್ ಎಲ್ಲ ತೊಳೆದು ಡ್ರೈಗೆ ಮಾಡೋಗಿಟ್ಟಿದ್ದೀನಿ. ಮತ್ತು ಫ್ರಿಜ್ಜಲ್ಲಿನೂ ಚೆನ್ನಾಗಿ ಸ್ಕ್ರಬ್ ಮಾಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫಿನ್ಗೆ ರೆಡಿ ಮಾಡ್ತಾನೆ ಕಿಚನ್ದು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಒಂದು ಕಡೆ ಇಡ್ಲಿ ಇಟ್ಬಿಟ್ಟಿದ್ದೆ, ಒಂದು ಕಡೆ ಚಟ್ನಿ ಮಾಡಿದೆ, ಮತ್ತು ಸೈಡ್ ಬೈ ಸೈಡ್ ಫ್ರಿಜ್ಜಲ್ಲಿರೋ ಸಾಮಾನೆಲ್ಲ ತೆಗೆದುಬಿಟ್ಟು ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದ್ರ ಜೊತೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಆದಮೇಲೆ ಪಾತ್ರೆನೂ ತೊಳೆದಿಟ್ಬಿಟ್ಟಿದ್ದೀನಿ. ಇವಾಗ ನನಗೆ ಮಾತ್ರ ನಾನು ಇಡ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ರೇಕ್ ತಗೊಂಡು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಯಜಮಾನ್ರನ್ನ ಮಟನ್ ತೊಗೊಂಡು ಬರೋದಕ್ಕೆ ಕಳಿಸಿದ್ದೀನಿ. ಇಬ್ಬರು ಮಕ್ಕಳೂ ಬೇರೆ ರೂಮಲ್ಲಿ ಲಾಕ್ ಮಾಡಿಕೊಂಡು ತುಂಬ ನಾಟಕ ಮಾಡ್ತಾಯಿದ್ದಾರೆ, ಶೌಟ್ ಮಾಡ್ತಾಯಿದ್ದಾರೆ. ಇದೆಲ್ಲ ಮಾಡಿರೋದು ಚಿಕ್ಕ ಮಗ. ಅವನಿಗೆ ಕ್ರಾಫ್ಟ್ ಅಂದರೆ ತುಂಬ ಇಷ್ಟ. ಮನೇಲಿ ಯಾವಾಗಲಾದರೂ ಬೋರ್ ಆಗಿಬಿಟ್ರೆ ಈ ಥರ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಾ ಇರ್ತಾನೆ. ನನಗೆ ತುಂಬ ಇಷ್ಟ ಆಗುತ್ತೆ ಅವ್ನು ಈ ಥರ ಎಲ್ಲ ಮಾಡೋದು. ತುಂಬ ಸ್ಕೆಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ನಾನು ನಿಮ್ಗೊಂದು ಸಲ ತೋರಿಸ್ತೀನಿ ಅವ್ನು ಏನೇನು ಸ್ಕೆಚ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಕ್ರಾಫ್ಟ್ ವರ್ಕ್ ಮಾಡ್ತಾನೋ ಅಷ್ಟೇ ಚೆನ್ನಾಗಿ ತಲೆನೂ ತಿಂತಾನೆ. ಇವನೊಬ್ಬನೇ ಅಲ್ಲ, ಇನ್ನೊಬ್ಬನು ಇದ್ದಾನೆ ಒಳಗಡೆ. ತುಂಬ ಕಿರ್ಚ್ತಾ ಇದ್ದ, ನಗ್ತಾ ಇದ್ದ, ನಾಟಕ ಮಾಡ್ತಾ ಇದ್ದ. ನಾನು ಹೇಳಿದೆ ಸುಮ್ಮನೆ ಇರೋ, ಸ್ವಲ್ಪ ಹೊತ್ತು ಬ್ಲಾಗ್ ಮಾಡ್ಕೊತೀನಿ ಅಂದರೆ ಬಿಡ್ತಾನೇ ಇರಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಈ ಕ್ಲಿಪ್ಸು ಎಂಡಲ್ಲಿ ಹಾಕ್ತೀನಿ, ನೋಡಿ ಯಾವ ಥರ ನಗಾಡೋದು, ಅಳೋದು ಅದೆಲ್ಲ ಮಾಡ್ತಾರೆ ಇವರು. ಆ್ಯಕ್ಚುಲಿ ದೊಡ್ಡ ಮಗನಿಗೆ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ. ನಾಳೆ ಸೋಷಿಯಲ್ ಸ್ಟಡೀಸ್ ಎಕ್ಸಾಮ್ ಇದೆ. ಅದಕ್ಕೆ ಬುಕ್ ಕೊಟ್ಬಿಟ್ಟು ಓದಪ್ಪ ಅಂತ ಹೇಳಿದ್ರೆ ಅವ್ನು ನೋಡಿದ್ರೆ ಈ ಥರ ಮಾಡ್ತಾ ಇದ್ದಾನೆ. 10 ನಿಮಿಷ ಚೆನ್ನಾಗಿ ಕೂತ್ಕೊಂಡು ಓದ್ತಾನೆ, 15 ನಿಮಿಷಕ್ಕೆ ಬೋರ್ ಆಗಿಬಿಡ್ತಾನೆ. ಸ್ವಲ್ಪ ಮನೇಲೆಲ್ಲ ತಿರುಗೋದು, ಮತ್ತು ಸ್ವಲ್ಪ ಚಿಕ್ಕವನ ಜೊತೆ ತರಲೆ ಮಾಡೋದು, ಅಳೋದು, ನಗೋದು, ಕಿಚನಲ್ಲಿ ಬಂದುಬಿಟ್ಟು ಏನಾದರೂ ಇದೆಯಾ ಅಂತ ನೋಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ತುಂಬ ಟೆನ್ಷನ್ ಕೊಡ್ತಾರೆ ಮಕ್ಕಳು. ಎಕ್ಸಾಮ್ ಟೈಮಲ್ಲಿ ಅವ್ರಿಗಿಂತ ಟೆನ್ಷನ್ ನಮಗೆ ಜಾಸ್ತಿ ಇರುತ್ತೆ. ಈಗ ಮುಖ್ಯವಾಗಿ ಒಂದು ಅವೇರ್ನೆಸ್ ಬಗ್ಗೆ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಎ ಹೋಮ್ ಮೇಕರ್ ನಾವೆಲ್ಲ ತುಂಬ ಚೆನ್ನಾಗಿ ಮನೇನ ಮ್ಯಾನೇಜ್ ಮಾಡ್ತೀವಿ. ನಮ್ಮ ಮಕ್ಕಳಿಗೆ, ಯಜಮಾನ್ರಿಗೆ, ಮನೇಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲನೂ ತುಂಬ ಕ್ವಾಲಿಟಿ ಲೈಫ್ ಕೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ ಅಲ್ವಾ. ಒಂದೊಂದು ಸಲ ಏನಾಗ್ಬಿಡುತ್ತೆ, ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ಟೆನ್ಷನಲ್ಲಿ ಏನಾದರೂ ತಪ್ಪುಗಳನ್ನ ನಾವೂ ಮಾಡ್ತಾ ಇರ್ತೀವಿ. ಸ್ವಲ್ಪ ನೆಗ್ಲಿಜೆನ್ಸಿ ಆಗಿಬಿಡುತ್ತೆ. ಅದರಿಂದ ನಮ್ಮ ಮನೆಯಲ್ಲಿರೋರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಬಂದರೆ ತುಂಬ ನಮಗೇ ಡಿಸಪಾಯಿಂಟ್ ಆಗುತ್ತೆ, ನಮಗೆ ಬೇಜಾರಾಗುತ್ತೆ. ನಮ್ಮಿಂದ ಅವ್ರಿಗೆ ಈ ಥರ ಆಗೋಗ್ಬಿಡ್ತಲ್ಲಪ್ಪ ಅಂತ ನಾವೇ ಕೊರಗ್ತಾ ಇರ್ತೀವಿ. ಸೊ ಆ ಸಿಚುಯೇಷನ್ ನಮ್ಮ ಮನೆಯಲ್ಲಿ ಬರಬಾರ್ದು ಅಂತ ಸ್ವಲ್ಪ ಇನ್ನೂ ಜಾಸ್ತಿ ಕೇರ್ನ ತಗೋಬೇಕಾಗುತ್ತೆ. ಮುಖ್ಯವಾಗಿ ಕಿಚನಲ್ಲಿ ನಾವು ಅಡುಗೆ ಮಾಡುವಾಗ ತುಂಬ ಕ್ಲೀನಾಗಿ ಮಾಡ್ಕೊತೀವಿ. ಕಿಚನಲ್ಲಿ ಸ್ಲ್ಯಾಬ್ ಇರ್ಬೋದು, ಸ್ಟವ್ ಇರ್ಬೋದು, ಪಾತ್ರೆಗಳಾಗಿರ್ಬೋದು ತುಂಬ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊತೀವಿ. ಮತ್ತು ಕಿಚನಲ್ಲಿ ಯೂಸ್ ಮಾಡೋ ಬಟ್ಟೆ ಎಲ್ಲನೂ ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದು ಡ್ರೈ ಮಾಡ್ಕೊತೀವಿ. ಬಟ್ ಕಿಚನಲ್ಲಿರೋ ಫ್ರಿಜ್ಜನ್ನ ಮಾತ್ರ ಒಬ್ಬೊಬ್ಬರು ಕ್ಲೀನಿಂಗೇ ಮಾಡೋದೇ ಇಲ್ಲ. ಅದರಲ್ಲಿ ಹಣ್ಣು, ತರಕಾರಿ, ಹಾಲು, ಮೊಸರು, ಇಡ್ಲಿ ದೋಸೆ ಬ್ಯಾಟರು ಏನಂದರೆ ಅದು ಇಟ್ಬಿಡ್ತಾರೆ. ಎಲ್ಲ ಮಸಾಲೆಗಳನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಬಟ್ ಅದರದ್ದು ಎಕ್ಸ್ಪೈರಿನೂ ಚೆಕ್ ಮಾಡಲ್ಲ, ಅದರದ್ದು ಕ್ವಾಲಿಟಿನೂ ಚೆಕ್ ಮಾಡಲ್ಲ, ಹಂಗೇ ಯೂಸ್ ಮಾಡ್ಕೊತಾ ಇರ್ತಾರೆ. ಮತ್ತು ಫ್ರಿಜ್ಜಲ್ಲಿ ಇಡೋ ಹಣ್ಣು ಮತ್ತು ತರಕಾರಿಗಳನ್ನು ಒಬ್ಬೊಬ್ಬರು ತೊಳೆಯೋದು ಇಲ್ಲ, ಹಂಗೆ ಇಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಎಲ್ಲ ಮಿಕ್ಸ್ಡು ಪ್ರಾಡಕ್ಟ್ಸು ಮತ್ತು ಫುಡ್ ಐಟಮ್ಸ್ನ ನಾವು ಇಟ್ಟಿರ್ತೀವಲ್ಲ, ಯಾವುದ್ರಲ್ಲಾದರೂ ಒಂದು ಜರ್ಮ್ಸ್ ಇದ್ದರೆ, ಕೀಡೆಗಳಿದ್ದರೆ ಅದು ಹೋಗ್ಬಿಟ್ಟು ಫುಡ್ಡಲ್ಲಿನೂ ಮಿಕ್ಸ್ ಆಗಿಬಿಡುತ್ತೆ. ಅದನ್ನು ತಿಂದು
ಕೆಲವರು ಸತ್ತೋಗಿರೋದು ನ್ಯೂಸು ಬಂದಿದೆ. ಇವಾಗೇ ನಾವು ಒಂದು ನ್ಯೂಸ್‌ನ ನೋಡಿದ್ದೀವಿ. ರಾತ್ರಿ ಚಿಕನ್ ಕರಿ ಮಾಡ್ಕೊಂಡ್ರಂತೆ, ಫ್ರಿಜ್ಜಲ್ಲಿಟ್ರು, ಬೆಳಗ್ಗೆನೂ ಅದನ್ನು ಬಿಸಿ ಮಾಡ್ಕೊಂಡು ತಿಂದರು. ಮತ್ತು ಮಗಳು ಸತ್ತೋದ್ಲು, ಮನೆಯಲ್ಲಿರೋರ್ಗೆಲ್ಲನೂ ತುಂಬ ಫುಡ್ ಪಾಯ್ಸನಿಂಗ್ ಆಯಿತು. ಮತ್ತು ಇನ್ನೊಂದು ನ್ಯೂಸೂ ಬಂತು, ಫ್ರಿಜ್ಜಲ್ಲಿ ಇಟ್ಟಿರೋನ ಹಾಲನ್ನು ತೆಗೆದ್ಬಿಟ್ಟು ಬಿಸಿ ಮಾಡಿಕೊಂಡು ಮಕ್ಳಿಗೆ ಕೊಟ್ರಂತೆ, ಮಕ್ಳು ಪ್ರಾಣ ಹೋಯ್ತಂತೆ. ಈ ಥರ ಎಲ್ಲ ನ್ಯೂಸು ಬರೋದಕ್ಕೆ ಒಂದೇ ಒಂದು ಕಾರಣ, ಯಾಕಂದರೆ ಫ್ರಿಜ್ಜಲ್ಲಿ ಕ್ಲೀನ್ಲಿನೆಸ್ ಇಲ್ಲ. ಅದರಲ್ಲಿರೋ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಡ್ರೈ ಮಾಡಿ ಇಟ್ಟಿರಲ್ಲ, ಮತ್ತು ಫ್ರಿಜ್ಜನ್ನೂ ಡೀಟೇಲ್ ಕ್ಲೀನಿಂಗ್ ಮಾಡಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕ ನೆಗ್ಲಿಜೆನ್ಸಿಯಿಂದ ಯಾರ್ದಾದ್ರೂ ಪ್ರಾಣ ಹೋಗ್ಬಿಟ್ರೆ ನಮಗೆ ತಾನೇ ಬೇಜಾರಾಗೋದು. ಮನೇನ ನಾವೇ ತಾನೇ ಮ್ಯಾನೇಜ್ ಮಾಡ್ತಾ ಇರೋದು. ಯಾರಾದರೂ ಬೇರೆಯವರಿದ್ದರೆ ಪರವಾಗಿಲ್ಲ, ಅವ್ರ ಹತ್ರ ಮಾಡಿಸಿದ್ರೂ ಪರವಾಗಿಲ್ಲ. ಯಾರೂ ಇಲ್ಲ, ನಮಗೆ ನಾವೇ ಎಲ್ಲನೂ ಮಾಡ್ಕೊತಾ ಇದ್ದೀವಿ ಅಂದರೆ ಸ್ವಲ್ಪ ಜೋಪಾನವಾಗಿ ಇದನ್ನೆಲ್ಲ ನೋಡ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು, ಹಸ್ಬೆಂಡು, ಮನೆಯವರೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾವೇನು ಕೊಡ್ತೀವೋ ಅದನ್ನು ಬ್ಲೈಂಡಾಗಿ ತಿಂತಾರೆ. ನಾವೇನು ಹೇಳ್ತೀವೋ ಅದನ್ನೆಲ್ಲ ಬ್ಲೈಂಡಾಗಿ ಬಿಲೀವ್ ಮಾಡ್ತಾರೆ. ಸೊ ಅವ್ರಿಗೆ ನಮ್ಮ ಕೈಲಾದಷ್ಟು ಕ್ವಾಲಿಟಿ ಫುಡ್ಡು, ಕ್ವಾಲಿಟಿ ಲೈಫ್ ಸ್ಟೈಲ್ ಅದೆಲ್ಲ ಕೊಡೋದು ನಮ್ಮ ಕೈಯಲ್ಲಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನಂತ ತಿಳಿಸಿ. ಈ ಥರ ಏನಾದರೂ ನ್ಯೂಸು ನೀವು ಕೇಳಿದ್ದೀರಾ, ಫ್ರಿಜ್ಜಿಂದ ತಿಂದ್ಬಿಟ್ಟು ಏನಾದರೂ ಆಯಿತು ಅಂತ, ಅದೇನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಈಗ ನಮ್ಮ ಯಜಮಾನ್ರು ಮಾರ್ಕೆಟಿಂದ ಬಂದಿದ್ದಾರೆ, ಮಟನ್ ತಗೊಂಡು ಬಂದಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸು, ಸ್ವಲ್ಪ ವೆಜಿಟೇಬಲ್ಸ್ನು ತಗೊಂಡು ಬಂದಿದ್ದಾರೆ. ಇವಾಗ ಇದನ್ನೆಲ್ಲ ಜೋಡಿಸ್ಕೋಬೇಕು, ತೊಳೆದಿಡಬೇಕು. ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ, ಒಂದೇ ಸಲ ನಾನು ಇಡಲ್ಲ ಫ್ರಿಜ್ಜಲ್ಲಿ, ಸ್ವಲ್ಪ ತೊಳೆದು ಇಟ್ಟು ಡ್ರೈ ಆಮೇಲೆ ಜೋಡಿಸ್ಕೊತೀನಿ. ಇಬ್ಬರು ಮಕ್ಕಳು ಬಂದು ಅವ್ರಿಗೆ ಟೆನ್ಷನ್ ಕೊಡ್ತಾ ಇದ್ದಾರೆ, ಯಾಕಂದರೆ ಚಿಪ್ಸ್ ತಗೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾ ಇದ್ದಾರೆ, ಫ್ರೂಟ್ಸ್ ತಗೊಂಡು ಬಂದಿದ್ದೀನಲ್ಲ ಅದು ತಿನ್ನಿರಿ ಅಂದರೆ, ಬೇಡ ನನಗೆ ಚಿಪ್ಸೇ ಬೇಕಾಗಿತ್ತು, ನೀವು ಯಾಕೆ ತಗೊಂಡು ಬಂದಿಲ್ಲ ಅಂತ ಅಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಚಿಪ್ಸ್ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಚಿಪ್ಸ್ ತಿಂತಾ ಮಾಜಾ ಜ್ಯೂಸ್ ಎಲ್ಲ ಕುಡಿಯೋಣ ಅಂತ ಹೇಳ್ಬಿಟ್ಟು ಇವರಪ್ಪನಿಗೆ ಕಾಲ್ ಮಾಡಿ ಹೇಳಿದ್ರು, ಈ ಥರ 2 ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಅವ್ರು ಮಾಜಾ ಮಾತ್ರ ತೊಗೊಂಡು ಬಂದರು, ಬಟ್ ಚಿಪ್ಸ್ ತೊಗೊಂಡು ಬಂದಿಲ್ಲ. ಅದಕ್ಕೆ ಅವ್ರು ಡಿಸಪಾಯಿಂಟ್ ಆಯಿತು. ಇವಾಗ ಯಜಮಾನ್ರು ಮಟನ್ ಕೊಡ್ತಾ ಇದ್ದಾರೆ ನನ್ನ ಕೈಯಲ್ಲಿ, ಮಟನ್ ಬಿರಿಯಾನಿ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮಟನ್ನ ಬಾಯ್ಲ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಆನಿಯನ್ ಹಾಕಿದೆ. ಅದಾದಮೇಲೆ ತೊಳೆದಿರೋ ಮಟನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಇದರಲ್ಲಿ ಸ್ವಲ್ಪ ಅರಿಶಿನ, ಉಪ್ಪು, ಅದ್ರ ಜೊತೆ ಸ್ವಲ್ಪ ಮಿಂಟು ಮತ್ತು ಕೋರಿಯಾಂಡರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸೋಕ್ಕೆ ಇಡ್ತೀನಿ. ಈಗ ಬಿರಿಯಾನಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲೀಸು, ಜಿಂಜರು, ಗಾರ್ಲಿಕ್ಕು, 1 ಆನಿಯನ್ನು, ಕೋರಿಯಾಂಡರು ಮತ್ತು ಸ್ವಲ್ಪ ಮಿಂಟು. ಗ್ರೈಂಡ್ ಮಾಡೋದಕ್ಕೆ ಒಂದೇ ಒಂದು ಆನಿಯನ್ ತೊಗೊಂಡಿದ್ದೀನಿ. ಯಾಕಂದರೆ ಆನಿಯನ್ನು ಬಿರಿಯಾನಿ ಮಾಡುವಾಗನೂ 2 ಯೂಸ್ ಮಾಡ್ತೀನಿ. ಆಮೇಲೆ ಮಟನ್ ಬಾಯ್ಲ್ ಮಾಡುವಾಗನೂ 1 ಆನಿಯನ್ ಹಾಕಿದ್ದೆ. ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಬಿರಿಯಾನಿ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಸ್ಪೆಷಲಿ ಬಿರಿಯಾನಿಗೆ ಅಂತ ಮಸಾಲೆಗಳು ಬರುತ್ತೆ ಅಲ್ಲ, ಅದೇನೂ ಇಲ್ಲ. ಬರೀ ಚಕ್ಕೆ ಇದೆ, ಲವಂಗ ಇದೆ, ಮೆಣಸಿದೆ ಸ್ವಲ್ಪ, ಮತ್ತು ಏಲಕ್ಕಿ ಇದೆ. ಇದೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಜೀರಿಗೆನೂ ಇಲ್ಲ, ಬೇ ಲೀಫ್ ಅಂತ ಹೇಳ್ತಾರಲ್ಲ, ಮತ್ತು ಹೂವು ಹೇಳ್ತಾರೆ, ಅದೇನೇನೋ ಹೇಳ್ತಾರಲ್ಲ, ಅದೇನೂ ಇಲ್ಲ ನನ್ನ ಹತ್ರ. ಯಾವ್ದ್ಯಾವ್ದು ಇದೆಯೋ ಅದನ್ನು ಮಾತ್ರನೇ ಹಾಕಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಎಣ್ಣೆಗೆ ಫಸ್ಟು ನನ್ನ ಹತ್ರ ಏಲಕ್ಕಿ ಮತ್ತು ಚಕ್ಕೆ, ಲವಂಗ ಇತ್ತಲ್ಲ ಅದು ಹಾಕ್ಬಿಟ್ಟು ಆಮೇಲೆ ಆನಿಯನ್ ಹಾಕಿದೆ. ಅದ್ರ ಜೊತೆನೇ 2 ಗ್ರೀನ್ ಚಿಲ್ಲೀಸನ್ನು ಆ್ಯಡ್ ಮಾಡಿಕೊಂಡೆ. ಆಮೇಲೆ ಗ್ರೈಂಡ್ ಮಾಡಿರೋ ಈ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ, ಕುಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕುಕ್ ಮಾಡ್ಕೊತಾನೆ ಇದರಲ್ಲಿ ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಬಿರಿಯಾನಿ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿ ಕುಕ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಮೊಸರನ್ನು ಹಾಕ್ತೀನಿ. ಮತ್ತು 2 ಟೊಮೆಟೊಸನ್ನು ಕಟ್ ಮಾಡಿ ಹಾಕ್ಕೊತೀನಿ. ಇದೆಲ್ಲ ಕ್ವಾಂಟಿಟಿ ಬಂದುಬಿಟ್ಟು ನಮ್ಮ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಮಕ್ಕಳಿಗೆ ತುಂಬ ಸ್ಪೈಸಿ ಅಂದರೆ ಇಷ್ಟ ಆಗಲ್ಲ. ನಮ್ಮ ಯಜಮಾನ್ರಿಗೆ ತುಂಬ ಹುಳಿ ಹುಳಿ ಇರುತ್ತಲ್ಲ, ಅದೆಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೆ ತಕ್ಕಾಗಿ ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಬೇಯಿಸಿರೋ ಮಟನ್ನ ಇದರಲ್ಲಿ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಮತ್ತೊಮ್ಮೆ ಚೆಕ್ ಮಾಡಿಬಿಟ್ಟು ನೀರೂ ಸ್ವಲ್ಪ ಆ್ಯಡ್ ಮಾಡಿ ಮಟನ್ನ ಒಂದು ಬಾಯ್ಲ್ ತೊಗೊಂಡು ಬಂದುಬಿಟ್ಟು ನೆನೆದಿರೋ ಅಕ್ಕಿನ ಅದರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡಿ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ದಮ್ಗೆ ಇಡ್ತೀನಿ. ಆಮೇಲೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ.
ಅದನ್ನೇ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋನ ಮಾಡೋವಾಗ ನನ್ನ ಮೊಬೈಲ್ದು ಬ್ಯಾಟ್ರಿ 2% ಇತ್ತು. ನಾನು ಪೂರ್ತಿಯಾಗಿ ವಿಡಿಯೋನ ಕವರ್ ಮಾಡೋಣ ಅಂದ್ಕೊಂಡಿದ್ದೆ. ಇವಾಗ ಸ್ವಲ್ಪ ಈ ಮಟನೆಲ್ಲ ಆ್ಯಡ್ ಮಾಡಿದ್ಮೇಲೆ ನೀರು ಹಾಕ್ದೆ. ಆಮೇಲೆ ನೋಡಿದ್ರೆ ಆಫ್ ಆಗಿಬಿಟ್ಟಿತ್ತು. ನಾನು ನೋಡಲೇ ಇಲ್ಲ. ನಾನೇನೋ ಅಪ್ಪ ಕ್ಯಾಪ್ಚರ್ ಆಗ್ತಾಯಿದೆ ಅಂತ ಮಾಡ್ತಾಯಿದ್ದೆ. ಸಡನ್ನಾಗಿ ಸ್ವಿಚ್ ಆಫ್ ಆಗಿಬಿಡ್ತು. ಆಮೇಲೆ ನಾನು ಮೊಬೈಲ್ನ ಚಾರ್ಜಿಂಗ್ ಇಟ್ಬಿಟ್ಟು ಬೇರೆದೆಲ್ಲ ಏನೇನು ಕೆಲಸ ಇದೆ, ಕಿಚನ್ ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ಕೊಂಡ್ಬಿಟ್ಟೆ. ಇಲ್ಲಿವರೆಗೂ ಕ್ಯಾಪ್ಚರ್ ಆಗಿರೋದು ಅದನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ. ಬಿರಿಯಾನಿ ಮಾತ್ರ ತುಂಬ ಸಖತ್ತಾಗಿ ಬಂತು. ಎಲ್ರಿಗೂ ಸರ್ವ್ ಮಾಡೋಕ್ಕೆ ಮುಂಚೆನೇ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ. ಯಾಕಂದರೆ ನಮ್ಮ ಯಜಮಾನ್ರಿಗೆ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಲೆವೆಲಾಗಿರುತ್ತೆ. ಏನಾದರೂ ಕಡಿಮೆ ಆದರೆ ಅವರು ಏನು ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಹಿಂಗೆ ಮಾಡಿದ್ದೀಯ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಅವ್ರದ್ದು ಒಂದು ಫೀಡ್ಬ್ಯಾಕ್ ಒಳ್ಳೇದು ಬಂದರೆ ನನಗೂ ಖುಷಿಯಾಗುತ್ತೆ. ಅವರು ಒಂಥರ ತಿನ್ನೋಕ್ಕೆ ಆಸೆ ಇರುತ್ತೆ ಅಲ್ವಾ, ನನಗಿದು ಮಾಡಿಕೊಡು ಅದು ಮಾಡಿಕೊಡು ಅಂತ ಹೇಳ್ತಾ ಇರ್ತಾರೆ. ಹಂಗೆ ಮಾಡಿದ್ಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರಲ್ವಾ, ಅವ್ರಿಗೂ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಹಿಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಫುಲಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹೊಟ್ಟೆ ತುಂಬ ಮಧ್ಯಾಹ್ನದ ಊಟ ಮಾಡಿದ್ರು. ನನಗಂತೂ ಇವ್ರು ತಿಂದಿದ್ದು ನೋಡಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆಮೇಲೆ ನಾನು ನನ್ನ ಪ್ಲೇಟಲ್ಲಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದೆ. ಒಂಥರ ನಿದ್ದೆ ಥರ ಬಂದುಬಿಟ್ಟಿತ್ತು. ಬಟ್ ನಿದ್ದೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಮಕ್ಕಳಿಗೆ ಹೇರ್ ವಾಶ್ ಮಾಡಬೇಕಾಗಿತ್ತು. ತುಂಬ ಅಂದರೆ ತುಂಬ ಅವರು ಗಲಾಟೆ ಮಾಡ್ತಾಯಿದ್ರು. ತಿಂದು ಒಂದು ಅರ್ಧ ಗಂಟೆ ನಾನು ಹಂಗೆ ಫ್ರೀಯಾಗಿ ಬಿಟ್ಬಿಟ್ಟೆ. ಆಮೇಲೆ ದೊಡ್ಡವನಿಗೆ ಫಸ್ಟು ಕರ್ಕೊಂಡೋಗ್ಬಿಟ್ಟು ಹೇರ್ ವಾಶ್ ಮಾಡಿದೆ. ವೀಕ್ಲಿ ಒನ್ಸ್ ಹೇರ್ ವಾಶ್ ಮಾಡ್ತೀನಿ. ಇವರಿಬ್ಬರಿಗೆ ತಲೆ ಸ್ನಾನ ಮಾಡಿಸೋದು ಒಂದೇ, ನಾವು ಹೋಗ್ಬಿಟ್ಟು ಯುದ್ಧ ಮಾಡ್ಕೊಂಡು ಬರೋದು ಒಂದೇ, ಆ ಥರ ಆಗಿಬಿಡುತ್ತೆ. ಯಾವಾಗ ನಾನು ತಲೆ ಸ್ನಾನ ಅಂತೀನೋ ಆವಾಗ ಊರೆಲ್ಲ ಸುಸ್ತಾರೆ ನನಗೆ. ಆಚೆ ಹೋಗೋದು, ಮೇಲೆ ಹೋಗೋದು, ಆ ರೂಮ್ಗೆ ಹೋಗೋದು, ಬಾಗಿಲು ಮುಚ್ಕೊಳ್ಳೋದು, ತುಂಬ ಆಟ ಆಡಿಸ್ತಾರೆ. ಇದೆಲ್ಲ ಮಾಡಿ ಮಾಡಿ ನಾನೇ ತುಂಬ ಟಯರ್ಡ್ ಆಗಿಬಿಡ್ತೀನಿ. ಈ ನನ್ನ ಮಗನಿಗೆ ದಪ್ಪ ಕೂದಲು ಬೇರೆ, ಅದನ್ನು ಉಜ್ಜಿ ಉಜ್ಜಿ ಕೈಯೆಲ್ಲ ನೋವು ಬಂದುಬಿಡುತ್ತೆ. ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಇವನಿಗೆ ಸ್ನಾನ ಮಾಡಿಸು ಅಂತ. ಬಟ್ ಅವರು ಎಲ್ಲದರಲ್ಲೂ ಒಂದು ಅವ್ರನ್ನೇ ಸೇಫಾಗಿ ಇಟ್ಕೊಂಡು ಬಿಡ್ತಾರೆ. ಎಲ್ಲನೂ ನಾನೇ ಮಾಡಬೇಕು. This tool is used to fix a nail into the wall. Hammer. Spell hammer. HAMMER. Okay. This tool is used to cut cloth. It is called pair of. Scissors. Spell. SCISSORS. Okay. Okay. This tool is used to cut a wire. It is called pair of. Pliers. Spell. PLIERS. Okay. ಇವನಿಗೆ ನಾಳೆ ಸ್ಕೂಲಲ್ಲಿ ರಿವಿಷನ್ ಟೆಸ್ಟ್ ಇದೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇವಾಗ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ठीक है. Charlie. चलो कोई बात नहीं, माफ़ कर दो. चलो वो क्या कर रहा है? क्या क्या कर रहे हो अक्की? ये मारता बेडशीट बिछाना है, मत करो ऐसा, मत करो. चलो उठो. Bisla has started. Means summer has started for me. Yeah. चलो उठो जल्दी. तेरे इधर कुछ लगा बस बैठ जा. तेरे पप्पे मार दूंगा.